ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಕಾಲೇಜ್ BCU ಗ್ರೌಂಡ್ ಅಂದರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಗ್ರೌಂಡ್ನ ನಾನು ತೋರ್ಸೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಇದೇ ನಮ್ಮ ಗ್ರೌಂಡು. ಸೊ ಅಲ್ಲಿ ನೀವೇನು ನೋಡ್ತಾ ಇದ್ದೀರ ಅದು ಸ್ವಿಮ್ಮಿಂಗ್ ಪೂಲು ಕಟ್ಸಾಗಿದೆ. ಬಟ್ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಲೋ ಮಾಡಿದ್ರೆ ತೋರಿಸ್ತೀನಿ ವಿಡಿಯೋ ಮುಖಾಂತರ ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಂತ. ಸೊ ಗ್ರೌಂಡ್ ಪಕ್ಕ ಏನು ನೋಡ್ತಿದ್ದೀರಾ ಇದೇ ನಮ್ಮ ಅಕಾಡೆಮಿಕ್ ಬ್ಲಾಕು. ಹೊಸದಾಗಿದೆ, ಇಲ್ಲೊಂದು 6 months ಆಯಿತು ಕನ್ಸ್ಟ್ರಕ್ಟ್ ಆಗಿ. ಸೊ ಇದು ಕ್ರಿಕೆಟಿಗೆ ಸೊ ಇದು ಬಂದು ಕ್ರಿಕೆಟ್ ಪ್ರಾಕ್ಟೀಸ್ಗೋಸ್ಕರ ಸಿದ್ಧಪಡಿಸಿರೋ ಜಾಗ. ಇದು ನೀವು ನೋಡ್ತಿರ್ಬೋದು. ಸೊ ಹಾಗೆ ನಾನು MA ಫಸ್ಟ್ ಸೆಮ್ ಓದ್ತಿರ್ಬೇಕಾದ್ರೆ PK ಬ್ಲಾಕು ಹೆಂಚ್ ಬಿಲ್ಡಿಂಗು ಅದು ಹೇಗಿತ್ತು ಸ್ವಲ್ಪ ಅದ್ರ ಇದನ್ನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಈ ನಾಯಿ ನೋಡಿ ನನ್ನೇ ಗುರಾಯಿಸ್ತೈತೆ ನೋಡಿ, ಹಿಂದೆನೇ ಬಂದ್ಬಿಡ್ತು. ಸೊ ಅವಾಗಲೇ ನಾನು ಹೇಳ್ತಿದ್ದೆ ಇದೇ ನಮ್ಮ ಸ್ವಿಮ್ಮಿಂಗ್ ಪೂಲು ಅಂತ. ಸೊ ವಿಡಿಯೋ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸೆಕ್ಯೂರಿಟಿ ಅವರು. ಇದೇ ನಮ್ಮ BCU ಬೇಸ್ ಕ್ಯಾಂಪ್ನ ಸ್ವಿಮ್ಮಿಂಗ್ ಪೂಲ್. ಸೊ ನ್ಯೂ ಅಕಾಡೆಮಿಕ್ ಬ್ಲಾಕ್ ಇದೆಯಲ್ಲ, ಅದ್ರ ಆಪೋಸಿಟಲ್ಲೇ ನಿಮಗೆ ಕಾಣಿಸ್ತಾ ಇದೆ ನೋಡಿ ಹೆಂಚಿನ ಮನೆ. ಅದೇ ನಮ್ಮ ಹಳೆ ಫಸ್ಟ್ ಸೆಕೆಂಡ್ ಸೆಮ್ ಕಳೆದಿದ್ದಲ್ಲೇ. ಲೈಕ್ ಓದಿದ್ದು ಪ್ರಾಕ್ಟಿಕಲ್ ಎಲ್ಲ ಅಲ್ಲೇ. ಸೊ ಆ ಬಿಲ್ಡಿಂಗ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಇವತ್ತು. ಬಟ್ ಏನಂದರೆ ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಕನ್ಸ್ಟ್ರಕ್ಷನ್ ನಡೀತಿರೋ ಕಾರಣದಿಂದ ಏನಾಗುತ್ತೆ ಅಂದರೆ ಸೊ ಒಳಗಡೆ ಎಲ್ಲ ಅಲ್ಲೋ ಇರೋಲ್ಲ. ಬಟ್ ನಿಮಗೆ ನಾನು ಔಟ್ಸೈಡಿಂದ ನಮ್ಮ ರೇಡಿಯೋ ಸ್ಟುಡಿಯೋ ಮತ್ತು TV ಸ್ಟುಡಿಯೋ ರೂಮ್ನ ತೋರಿಸ್ತೀನಿ. ಓಕೆ, ಇನ್ ಕೇಸ್ ಇವತ್ತು ತೋರ್ಸೋಕ್ಕಾಗಿಲ್ಲ ಅಂದರೆ ನಾಳೆ ಅಂತೂ ಪಕ್ಕ ತೋರಿಸ್ತೀನಿ. ಸೊ ಇದೇ ನಮ್ಮ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಗೇಟು. ಸೊ ಅಕಾಡೆಮಿಕ್ಗೆ ಎಂಟ್ರೆನ್ಸ್ ಆಗೋ ವೇ ಅಲ್ಲಿದೆ. ಹೇಳಿದ್ನಲ್ಲ ಇದೇ ನಮ್ಮ ಹಳೆ ಬಿಲ್ಡಿಂಗ್ ಅಂತ. ನಾವು ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ ಕಳೆದಿದ್ದೆಲ್ಲ ಇಲ್ಲೇ. ಸೊ ಇದರಲ್ಲಿ ಬರೀ ಮಾಸ್ ಕಮ್ಯುನಿಕೇಷನ್, ಜರ್ನಲಿಸಮ್ಮು ಮತ್ತು ಹಿಸ್ಟ್ರಿ ಸ್ಟೂಡೆಂಟ್ಸ್ ಮಾತ್ರ ಇದ್ದಿದ್ದು. ಸೊ ಇವಾಗ ಏನು ನೋಡ್ತಿದ್ದೀರಾ ಈ ಮೆಟ್ಲ ಹತ್ರ, ಈ ರೂಮ್ ಬಂದು ಹಿಸ್ಟ್ರಿ ಸ್ಟಾಫ್ ರೂಮ್ ಆಗಿತ್ತು. ಸೊ ಇದೆಲ್ಲ ಇವಾಗೆಲ್ಲ ಜಸ್ಟ್ ಸಿಮೆಂಟ್ ಮೂಟೆ ಇಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಕೂರ್ತಿದ್ರು ಜಾಸ್ತಿ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇಲ್ಲೇ ಮಾಡ್ತಿದ್ದಿದ್ದು.
ಸೊ ಈ ರೂಮ್ ಬಂದು ನಮ್ಮ MA ಟೀಚರ್ ಸ್ಟಾಫ್ ರೂಮ್ ಆಗಿತ್ತು. ಈ ರೂಮ್ ಕೂಡ ಮತ್ತು ಈ ರೂಮ್ ಕೂಡ. ಸೊ ಎಲ್ಲ ಡೆಮೊಲಿಷ್ ಮಾಡಿ ಸ್ವಲ್ಪ ಕೆಡವಿ ಯಾವ್ದಾದ್ರು ಬೇಕೋ ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸೊ ಈ ಸೈಡಿಂದನೇ ತೋರಿಸ್ತೀನಿ ಬನ್ನಿ. ನಮ್ಮ ಹಳೆ ರೇಡಿಯೋ ಸ್ಟುಡಿಯೋ ಇಲ್ಲಿತ್ತು ಅಂತ, ಮತ್ತು ಹಳೆ ಕಂಪ್ಯೂಟ್ರ್ ಲ್ಯಾಬು. ಸೊ ಇವಾಗ ಏನು ಹತ್ತುತ್ತೀರ ಈ ಮೆಟ್ಲು ಫುಲ್ಲು ಮರದ್ದಿದು, ವುಡ್ಡಿಂದ ಮಾಡಿರೋ ಮೆಟ್ಲಿದು. ಹಳೇ ಕಾಲದ್ದು ಇದು, ತುಂಬ ಆಯುಸ್ಸಾಗ್ಬಿಟ್ಟಿದೆ ಬಿಲ್ಡಿಂಗಿಗೂ ಅಷ್ಟೇ ಮತ್ತು ಈ ಮರಕ್ಕೂ ಅಷ್ಟೇ. ಸೊ ಇದು ಬಂದು ಹಿಸ್ಟ್ರಿ ರೂಮು, ಸ್ಟೂಡೆಂಟ್ಸ್ ಎಲ್ಲ ಕೂರ್ತಿದ್ರು. ಸೊ ಇಲ್ಲಿ ಸ್ಮಾರ್ಟ್ ಬೋರ್ಡ್ ಇಟ್ಟಿದ್ರು, ಬಟ್ ಇದು ನ್ಯೂ ಬಿಲ್ಡಿಂಗಿಗೆ ಹೋಗಿದೆ ಸ್ಮಾರ್ಟ್ ಬೋರ್ಡು. ಸೊ ಇದೇನಾಗ್ತಿತ್ತು ಇಲ್ಲಿ, ಇಲ್ಲೂ ಕೂಡ ನಮ್ಮ ಟೀಚರ್ಸ್ ಕೂರ್ತಿದ್ರು. ಇವಾಗ ಇದು ಕೂಡ ಕಿತ್ತಾಕಿದ್ದಾರೆ. ಇಷ್ಟೇ ಸಣ್ಣ ಬೆಂಚ್ ಇತ್ತು ನಮಗೆ, ಒಬ್ಬರು ಇಬ್ಬರು ಕೂರ್ತಿದ್ವಿ. ಸೊ ಇದು ಬಂದು ನಮ್ಮ BCU ರೇಡಿಯೋ ಆನ್ ಏರ್ ರೂಮು. ಬಟ್ ಇವಾಗ ಇದು ಶಿಫ್ಟ್ ಆಗಿದೆ, ಬೇಸ್ಮೆಂಟ್ಗೆ ಹೋಗಿದೆ ಇದೇ ಬಿಲ್ಡಿಂಗಲ್ಲಿ. ಬಟ್ ಅದು ಇವತ್ತು ತೋರ್ಸೋಕ್ಕಾಗಲ್ಲ, ನನ್ನ ಜೊತೆಲಿರೋ ಸ್ಟೂಡೆಂಟ್ಸ್ ಅವ್ರು ಪ್ರಾಕ್ಟಿಕಲ್ ಮಾಡ್ತಿದ್ದಾರೆ. ಸೊ ನಾನು ಎಡಿಟಿಂಗ್ ಮಾಡ್ತಿದ್ದೆ, ನನಗೆ ಸ್ವಲ್ಪ ವರ್ಕ್ ಆಗಿತ್ತು, ಅವರು ರೆಕಾರ್ಡ್ ಮಾಡ್ತಿದ್ದಾರಲ್ಲ, ಸೊ ಅದರಿಂದ ಡಿಸ್ಟರ್ಬ್ ಆಗಿದೆ. ಸೊ ತೋರ್ಸೋಕ್ಕಾಗಲ್ಲ, ಇನ್ನೊಂದು ದಿನ ತೋರಿಸ್ತೀನಿ. ಸೊ ಇದೇ ನಮ್ಮ ಕ್ಲಾಸ್ ರೂಮ್ ಆಗಿತ್ತು, ಹಳೇ ಕ್ಲಾಸ್ ರೂಮು. ಹೆಂಚಾಕಿದ್ರು, ಇವಾಗೆಲ್ಲ ಸ್ವಲ್ಪ ಬೇರೆ ರೀತಿ ಇದು ಮಾಡಿದ್ದಾರೆ. ಸೊ ಈ ಕ್ಲಾಸ್ ರೂಮ್ ಅಂತೂ ಫಸ್ಟ್ ಹಾಸ್ಟೆಲ್ ಆಗಿತ್ತಂತೆ ಇದು, ಆಮೇಲೆ ನಮಗೆ ಕ್ಲಾಸ್ ಬಿಲ್ಡಿಂಗಿನ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಅಂತ ಇದಾಗಿದೆ. ಸೊ ಇದೇ ನೋಡಿ, ಇದೇ ಮೆಟ್ಲು. ಸೊ ಈ ಕ್ಲಾಸ್ ರೂಮಲ್ಲಿ ತುಂಬ ನೆನಪುಗಳಿದೆ, ಕಳೆದಿದ್ದ ನೆನಪು. ಸೊ ಇದು ಬಂದು ರೀಡಿಂಗ್ ರೂಮ್ ಅಂತ. ಇಲ್ಲಿ ಬರೀ ನ್ಯೂಸ್ ಪೇಪರ್ ಇಡ್ತಿದ್ರು, ಮತ್ತು ಏನಾದರೂ ಪ್ರಾಕ್ಟಿಕಲ್ ಬುಕ್ಸು ಎಲ್ಲ ನೋಡಿ, ನ್ಯೂಸ್ ಪೇಪರ್ ಅಲ್ಲಲ್ಲೇ ಇದೆ, ಪ್ರಾಕ್ಟಿಕಲ್ ಬುಕ್ಸ್ ಎಲ್ಲ ಇಡ್ತಿದ್ರು ಸೀನಿಯರ್ಸ್ದೆಲ್ಲ. ಸೊ ಇದು ಕೂಡ ಕ್ಲಾಸ್ ರೂಮ್ ಆಗಿತ್ತು, ಅರ್ಧ ನ್ಯೂಸ್ ರೀಡಿಂಗ್ ರೂಮು, ಇಲ್ಲ ಅರ್ಧ ಕ್ಲಾಸ್ ರೂಮ್ ಆಗಿದ್ದು. ಫೈನಲ್ ಇಯರ್ ರೂಮ್ ಆಗಿತ್ತು, ಆವಾಗಲೇ ತೋರಿಸಿದ್ದು ಫಸ್ಟ್ ಇಯರ್ MA ರೂಮು. ಇದು ಫೈನಲ್ ಇಯರ್ MA ರೂಮು, 3rd 4th ಸೆಮ್ ಸ್ಟೂಡೆಂಟ್ಸ್ಗೆ. ಸೊ ಇದು ಬಂದು ನಮ್ಮ HOD ರೂಮು, ನರಸಿಂಹಮೂರ್ತಿ ಸರ್ ರೂಮು. ಇವಾಗಲೂ ಅವ್ರ ಹೆಸರು ಕಾಲೇಜಲ್ಲಿ ತುಂಬ ಹರಿದಾಡುತ್ತೆ. ಬಟ್ ಅವ್ರು ರಿಟೈರ್ಡ್ ಆಗಿದ್ದಾರೆ ಈಗ, ಸ್ವಲ್ಪ ಬೇಜಾರು. ಬಟ್ ಅವರಿದ್ದಾಗ ಮಾತ್ರ ಹೆವಿ ಸ್ಟ್ರಿಕ್ಟ್ ಇದ್ದರು, ಅಲ್ಲೇ ಕೂರ್ತಿದ್ರು. ಒಳಗಡೆ ಏನಾದರೂ ನಾವು ಕ್ಯಾಮ್ರಾ ಅದು ಇದು ಇಡ್ಬೋದಾಗಿತ್ತು, ಲೈಕ್ ಪ್ರಿಂಟೌಟ್ ಕೂಡ ತೆಗೆಸ್ಬೋದಾಗಿತ್ತು ಆಸ್ ಪರ್ ನಮ್ಮ ಸ್ಟಡಿ ಇದು ಪರ್ಪಸ್ಸಿಗೋಸ್ಕರ. ನೋಡಿ ಇದೇನೆ ರೂಮು. ಸೊ ನಾನು ಹೇಳಿದ್ನಲ್ಲ ಕಂಪ್ಯೂಟರ್ ಲ್ಯಾಬ್ ಅಂತ, ಇದೇ ಕಂಪ್ಯೂಟರ್ ಲ್ಯಾಬ್ ಆಗಿತ್ತು. ಬಟ್ ಇದು ಶಿಫ್ಟ್ ಆಗಿದೆ ನ್ಯೂ ಅಕಾಡೆಮಿಕ್ ಬ್ಲಾಕಿಗೆ. ಇಲ್ಲೇನಂದರೆ ಜಾಸ್ತಿ ಔಟ್ಸೈಡ್ ವ್ಯೂ ನೋಡ್ತಿದ್ವಿ, ಇಲ್ಲಿ ನಿಂತ್ಕೊಂಡು ಜಾಸ್ತಿ ತರಲೆ ತಮಾಷೆ ಎಲ್ಲ ಇಲ್ಲೇ ಮಾಡ್ತಿದ್ದಿದ್ದು. ನಾನಂತೂ ಮಾಡ್ತಿರಲಿಲ್ಲ, ನನ್ನ ಫ್ರೆಂಡ್ಸ್ ಮಾಡ್ತಿದ್ರು. ಬಟ್ ನಾನು ಜಾಸ್ತಿ ಅವ್ರ ಜೊತೆ ಸೇರ್ತಿರ್ಲಿಲ್ಲ. ಸೊ ಇದೇ ನೋಡಿ ಹೊಸ ರೇಡಿಯೋ ರೂಮು. ಸೊ ಇದೇನೆ ಲೈಕ್ ಅವಾಗಲೇ ಹೇಳಿದ್ನಲ್ಲ, ಮೇಲಿದ್ದಿದ್ದು
ಗ್ರೌಂಡ್ ಫ್ಲೋರಿಗೆ ಶಿಫ್ಟ್ ಆಗಿದೆ ಅಂತ ಇದೆ. ನಾಳೆ ತೋರಿಸ್ತೀನಿ, ಲಾಕ್ ಆಗಿದೆ. ಸೊ ಇದು ಟಿ ವಿ ಸ್ಟುಡಿಯೋ, ನಾಳೆ ತೋರಿಸ್ತೀನಿ. ಓಕೆ, ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗು ಫಸ್ಟ್ ಟೈಮು. ಇವರಿಬ್ಬರು ನಮ್ಮ ಕ್ಲಾಸ್ ಸ್ಟೂಡೆಂಟ್ಸು, ಒಂಥರ ಬೆಸ್ಟ್ ಫ್ರೆಂಡ್ಸ್ ಕೂಡ. ಇವರಿಬ್ಬರೇ ಪ್ರಾಕ್ಟಿಕಲ್ ಮಾಡ್ತಿದ್ರು, ಅದರಿಂದ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ನೋಡಿ, ಇದು ಅಕಾಡೆಮಿಕ್ ಫ್ಲೋರ್ಸ್ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಮಿಂಗಲ್ ಆಗಿದೆ. ಆ ಕಡೆ ಆಪೋಸಿಟಲ್ಲಿ ಇರೋದು ಬಂದು ಹಳೆ ಬಿಲ್ಡಿಂಗು, ಬಟ್ ಇದರಲ್ಲಿ ತುಂಬ ಬಿಲ್ಡಿಂಗ್ಸ್ ಇದೆ. ಈ ಕಡೆ ಟೀಚರ್ಸ್, ಆ ಕಡೆ ಟೀಚರ್ಸ್, ಈ ಕಡೆ ಸ್ಟೂಡೆಂಟ್ಸ್ ಇದೆ. ತುಂಬ ಚೆನ್ನಾಗಿದೆ ಹೊಸ ಬಿಲ್ಡಿಂಗು. ಪಕ್ಕದಲ್ಲಿ ಸ್ಪೋರ್ಟ್ಸು, ಸ್ವಿಮ್ಮಿಂಗ್ ಪೂಲು, ಕ್ರಿಕೆಟು, ಗ್ರೌಂಡ್ ಎಲ್ಲ ಅನುಕೂಲ ಇದೆ. ಎಲ್ಲ ಬಂದು ಜಾಯ್ನ್ ಆಗಿ ಎಲ್ಲ ಅಡ್ಮಿಷನ್ಸ್ ಮಾಡಿಸ್ಕೊಳ್ಳಿ ಕಾಲೇಜಲ್ಲಿ. ಸರಿ, ಓಕೆ ಫ್ರೆಂಡ್ಸ್, ಇವತ್ತು ಇಷ್ಟ ಆಯಿತು. ನನ್ನ ಮುಖ ಇವಾಗಲೇ ತೋರಿಸಲ್ಲ, ಆಮೇಲೆ ತೋರಿಸ್ತೀನಿ ನಿಧಾನಕ್ಕೆ. ಬಾಯ್ ಬಾಯ್. ಇಷ್ಟ ಫ್ರೆಂಡ್ಸ್, ಬಾಯ್.